ಭೂಪತಿ, ನಾನು ಈಗಲೂ ಹೇಳ್ತಿದ್ದೀನಿ, ಯಾರ್ದೋ ಪ್ರೆಷರಿಗೆ ಬಿದ್ದು ಮದುವೆಗೆ ಓಕೆ ಅನ್ಬೇಡಿ. ಆವಾಗ ನೀವು ಚೆನ್ನಾಗಿರಲ್ಲ, ನಾನು ಚೆನ್ನಾಗಿರಲ್ಲ. ಯೋಚನೆ ಮಾಡಿ ಡಿಸೈಡ್ ಮಾಡಿ. ಇಲ್ಲ ಶ್ವೇತಾ, ನನಗೆ ನಿಜವಲ್ಲೂ ನಿಮ್ಮ ಕಂಡ್ರೆ ಇಷ್ಟ ಇದೆ. ಈಗ ನಿಮ್ಮನ್ನು ಇಲ್ಲ ಅನ್ನೋದಕ್ಕೆ ನನಗೆ ಯಾವ ಕಾರಣನೂ ಇಲ್ಲ. ನನಗೊಂದು ಆಸೆ ಇತ್ತು, ನಾನು ಶಕುಂತಲಾ ದೇವಿ ಮಗ ಅಲ್ಲದೆ ಹೋದರೆ, ಅಂದರೆ ನನ್ನ ಹೆಸರಲ್ಲಿ ಒಂದಷ್ಟು ಕೋಟಿ ಆಸ್ತಿ ಇಲ್ಲದೆ ಹೋದರೆ ನನ್ನನ್ನು ಯಾವುದಾದ್ರೂ ಹುಡುಗಿ ಇಷ್ಟಪಡ್ತಾಳ, ಇಷ್ಟಪಟ್ಟರೆ ಅದು ಹೇಗಿರುತ್ತೆ ಅಂತ ಇಮ್ಯಾಜಿನು ಮಾಡ್ಕೋತಿದ್ದೆ. ಅಂದರೆ ನನ್ನ ಹೆಸರು, ನನ್ನ ಪೊಸಿಷನ್ ಇದನ್ನೆಲ್ಲ ನೋಡಿ ನಾನು ಹತ್ತಿರ ಬರಬಾರ್ದು, ನಾನಾಗಿರೋದಕ್ಕೇ ಇಷ್ಟಪಡಬೇಕು ಅಂತ ನಾನು ಯಾವಾಗಲೂ ಅನ್ಕೋತಿದ್ದೆ. ಬಟ್ ಅಮ್ಮಂಗೆ ಮಾತು ಕೊಟ್ಟ ಮೇಲೆ ಅದನ್ನೆಲ್ಲ ಮರೆತುಬಿಟ್ಟೆ. ಅಮ್ಮ ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಆಗ್ತೀನಿ ಅಂತ ಮೆಂಟಲಿನೂ ಫಿಕ್ಸ್ ಆಗಿದೆ. ಬಟ್ ದಿಸ್ ಇಸ್ ಜಸ್ಟ್ ಡ್ರೀಮ್ ಕಮ್ ಟ್ರೂ ಶ್ವೇತಾ. ನಾನು ಆಸೆ ಪಟ್ಟಿದ್ದು, ಅಮ್ಮ ಆಸೆ ಪಟ್ಟಿದ್ದು ಎರಡೂ ಒಂದೇ. ಆ್ಯಂಡ್ ಮೋರ್ ಓವರ್, ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ನೀವು ನನ್ನನ್ನು ಇಷ್ಟಪಟ್ಟಿದ್ದು ಇನ್ನೂ ಸ್ಪೆಷಲ್ ಅನ್ನಿಸ್ತಿದೆ. ನನ್ನ ಡ್ರೀಮ್ ಗರ್ಲ್ ನನಗೆ ಸಿಕ್ಕಿದಾಳೆ ಅಂತ ಅನ್ನಿಸ್ತಿದೆ ಶ್ವೇತಾ. ಇದಕ್ಕಿಂತ ನಾನು ನಿಮ್ಮನ್ನು ಇಷ್ಟಪಡೋದಕ್ಕೆ ಇನ್ನೇನಾದರೂ ಬೇಕಾ? ಟ್ರಸ್ಟ್ ಮೀ, ನಾನು ಯಾವ ಪ್ರೆಷರಲ್ಲೂ ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಹೇಳ್ತಿಲ್ಲ. ಮನ್ಸಾರೆ ಇಷ್ಟಪಟ್ಟು ಓಕೆ ಅಂತಿದ್ದೀನಿ. ನಿಜವಾಗ್ಲೂ ಇದು ನೀವೇನ ಹೇಳ್ತಿರೋದು ಭೂಪತಿ? ನನಗೆ ನಂಬಕ್ಕೆ ಆಗ್ತಿಲ್ಲ. ಮೊನ್ನೆ ನನ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡಿದ ಹುಡುಗ ಈ ಥರ ಎಲ್ಲ ಹೇಳ್ಬೋದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದೆಲ್ಲ ಕನಸು ಅನ್ನಿಸ್ತದೆ. ಥ್ಯಾಂಕ್ ಯು ಭೂಪತಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಅಂತ ಮಿರಾಕಲ್ ನಡೆಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಓಕೆನಾ? ಇಬ್ಬರು ಮದುವೆಗೆ ಒಪ್ಕೊಂಡ್ರಾ? ಇಡಿಯಟ್, ಎಲ್ಲ ಕತ್ ಕೇಳಿಸ್ಕೊಂತಿದ್ಯಾ? ಇವತ್ ನೀವ್ ಏನಾದ್ರೂ ಬೈರಿ ಮ್ಯಾಮ್, ನಾನ್ ತಲೆನೇ ಕೆಡ್ಸ್ಕೊಳಲ್ಲ. ನೀವು ಮದ್ವೆಗೆ ಒಪ್ಕೊಂಡ್ರಲ್ಲ ಅಷ್ಟು ಸಾಕು ನಂಗೆ. ನಾನು ಇವಾಗ್ಲೇ ಹೋಗಿ ಎಲ್ಲರಿಗೂ ವಿಷಯ ತಿಳಿಸ್ತೀನಿ, ನೀವಿಬ್ರು ಮುಂದುವರ್ಸಿ. ಮೇಡಮ್, ಏನ್ ಹೇಳ್ತಿದ್ದೀರಾ? ನೀವು ನನ್ನ ನೋಡುತ್ತಿದ್ದೀರಾ? ಯಾಕೆ? ನೀವ್ ಯಾರು ಅಂತಲೇ ನಂಗೆ ಗೊತ್ತಿಲ್ಲ. ಆದ್ರೆ ನೀನ್ ಯಾರು ಅಂತ ನನಗೆ ಗೊತ್ತಲ್ವಾ ನಕ್ಷತ್ರ? ಆ ಸತ್ಯನ ಹೇಳೋದಕ್ಕೆ ಅಂತಾನೆ ಇಷ್ಟು ದಿನದಿಂದ ನಿನ್ನನ್ನು ಹುಡುಕ್ತಾ ಇದ್ದಿದ್ದು. ಆದ್ರೆ ಈ ಥರ ಈ ಮನೇಲಿ ನೀ ನನಗೆ ಸಿಗ್ಬೋದು ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಕೆಲವು ಸಲ ಪ್ರಶ್ನೆ ಮತ್ತೆ ಉತ್ತರ ಎರಡೂ ಒಂದೇ ಸೂರಿನ ಕೆಳಗೆ ಸಿಗತ್ತಂತೆ. ಆ ಮಾತು ಇವತ್ತು ನಿಜ ಅಂತ ಸಾಬೀತಾಯ್ತು. ನನ್ನನ್ನು ಕಾಡ್ತಾ ಇದ್ದಿದ್ದ ಪ್ರಶ್ನೆ, ನಾನು ಹುಡುಕ್ತಾ ಇದ್ದಿದ್ದ ಉತ್ತರ ಕೊನೆಗೂ ಒಂದೇ ಮನೇಲಿ ಒಟ್ಟಿಗೆ ಸಿಕ್ತು. ಮೇಡಮ್, ನನ್ಗೇನು ಅರ್ಥ ಆಗ್ತಿಲ್ಲ. ಏನು ಪ್ರಶ್ನೆ, ಏನು ಉತ್ತರ, ನನ್ಗೇನು ಅರ್ಥನೇ ಆಗ್ತಿಲ್ಲ. ಇವಾಗಷ್ಟೇ ನಾನು ಅನಾಥೆ, ನನಗೆ ಯಾರೂ ಇಲ್ಲ ಅಂತ ಹೇಳ್ದೆ ಅಲ್ವಾ? ಆದರೆ ಆ ದೇವರು ಅದನ್ನೆಲ್ಲ ಇಷ್ಟು ಬೇಗ ಸುಳ್ಳು ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನೀನು ಅನಾಥೆ ಅಲ್ಲ ನಕ್ಷತ್ರ. ಹಾಗೆ ನೀನು ನಿಮ್ಮ ಅಪ್ಪ ಅಮ್ಮನ ಹುಡ್ಕೋ ಅಗತ್ಯನೂ ಇಲ್ಲ. ನೀನು ಸರಿಯಾದ ಜಾಗದಲ್ಲೇ ಇದೆಯಾ, ಸೇರ್ಬೇಕಾದ ಕಡೆನೇ ಬಂದು ಸೇರಿದ್ಯಾ. ಏನಾಗಂದ್ರೆ ನಾನು ಯಾಕೆ ನಮ್ಮ ಅಪ್ಪ ಅಮ್ಮನ ಹುಡುಕ್ಬಾರ್ದು? ಏನು ಹೇಳ್ತಿದ್ದೀರಾ? ಕಣ್ಮುಂದೆನೇ ಇರೋರನ್ನ ಯಾರಾದರೂ ಯಾಕೆ ತಾನೇ ಹುಡುಕ್ಬೇಕು? ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಲ್ವಾ ನಕ್ಷತ್ರ? ಇದು ನಿನ್ನ ಮನೆ. ನೀನ್ ಈ ಮನೆ ಮಗಳು ನಕ್ಷತ್ರ. ನೀನೇ ಆರ್ತಿ ಚಂದ್ರಶೇಖರ್ ಅವರ ನಿಜವಾದ ಮಗ.
ಅವ್ರ ಹೆತ್ತ ಮಗಳು ನೀನೇ. ನೀನು ಬರೀ ನಕ್ಷತ್ರ ಅಲ್ಲ, ನಕ್ಷತ್ರ ಚಂದ್ರಶೇಖರ್. ಮೇಡಮ್, ನೀವು ಏನೇನೋ ಮಾತಾಡ್ತಿದ್ದೀರಾ. ಅಲ್ಲ, ಇದೇನು ನನ್ನ ಮನೆ ಆಗುತ್ತೆ? ನಾನೇನಕ್ಕೆ ಈ ಮನೆ ಮಗಳಾಗ್ತೀನಿ? ನೀವೆಲ್ಲ ಗೊಂದಲ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಇದರಲ್ಲಿ ಯಾವ ಗೊಂದಲನೂ ಇಲ್ಲ, ಏನೂ ಇಲ್ಲ. ಇದು ನಿನ್ನ ಮನೆ. ಆರ್ತಿ ಚಂದ್ರಶೇಖರ್ ಅವರೇ ನಿಜವಾದ ನಿನ್ನ ತಂದೆ ತಾಯಿ. ಇದೇ ಸತ್ಯ ನಕ್ಷತ್ರ. ಅವರೇ ನಿನ್ನನ್ನು ಹೆತ್ತವರು. ಇದರಲ್ಲಿ ಯಾವ ಗೊಂದಲನೂ ಇಲ್ಲ. ನೋಡಿ, ನೀವೇನಾದ್ರೂ ಮಾತಾಡೋದಿದ್ರೆ ಚಂದ್ರು ಅಂಕಲ್ ಬಂದ್ಮೇಲೆ ಮಾತಾಡಿ. ನಿಮ್ಗೇನಾದ್ರೂ ಸಹಾಯ ಬೇಕಂದ್ರೆ ಅವ್ರನ್ನ ಕೇಳಿ. ಅದು ಬಿಟ್ರೆ ನನ್ಗೇನೇನೋ ಹೇಳ್ಬೇಡಿ. ದಯವಿಟ್ಟು ನೀವು ಹೊಡಿ. ಇಲ್ಲ ನಕ್ಷತ್ರ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನಿವತ್ತಿಲ್ಲಿ ಬಂದಿದ್ದೆ ಈ ನಿಜ ಹೇಳೋದಕ್ಕೆ. ಆದರೆ ಇಲ್ಲಿ ನೀನು ಸಿಗ್ಬೋದು ಅನ್ನೋ ಯಾವ ಕ್ಲೂ ಕೂಡ ನನಗಿರಲಿಲ್ಲ. ಇದನ್ನೇ ನೋಡು, ಕರಳು ಬಳ್ಳಿ ಸಂಬಂಧ ಅನ್ನೋದು. ನಾನು ಹುಡುಕ್ತಾ ಇದ್ದಿದ್ದ ಬಳ್ಳಿ ನನಗೇ ಗೊತ್ತಿಲ್ಲದೆ ನನ್ನ ಕಾಲಿಗೆ ಸುತ್ತಕೊಂಡಿದೆ. ಸಂಬಂಧನೂ ಇಲ್ಲ, ಏನೂ ಇಲ್ಲ. ಬೀದಿಲ್ ಬಿದ್ದವಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ದಾರೆ. ನನ್ ಗನ್ನ ಹಾಕ್ತಿದ್ದಾರೆ. ಅದು ಬಿಟ್ರೆ ಅವ್ರು ಯಾರೋ, ನಾನು ಯಾರೋ. ಅಯ್ಯೋ ಹುಚ್ಚು ಹುಡುಗಿ, ನಿನ್ನ ಮನೇಲಿ ನಿನಗೆ ಏನು ಜಾಗ ಕೊಡೋದು? ನಿನ್ನ ಮನೇಲಿ ನಿನಗೆ ಏನು ಅನ್ನ ಹಾಕೋದು? ಇದೆಲ್ಲ ನಿಂದೆ, ಇದೆಲ್ಲ ನಿನ್ನ ಹಕ್ಕು. ಇಷ್ಟು ವರ್ಷ ಇದ್ಯಾವುದೂ ಗೊತ್ತಿಲ್ಲದೆ ಇನ್ನೆಲ್ಲೋ ಇನ್ಯಾರ್ದೋ ಜೊತೆ ಬೆಳಿಬೇಕಾಗಿ ಬಂದಿದ್ದು ಮಾತ್ರ ಆ ವಿಧಿ ಆಟ. ಇಲ್ಲ, ನೀವೇನು ಹೇಳಿದ್ರು ನಾನು ನಂಬಲ್ಲ. ನನ್ನಂತ ಬಡವಳು ಇಂಥ ದೊಡ್ಡ ಮನೆ ಮಗಳ ಅದ್ಯಾವತ್ತಿಗೂ ಸಾಧ್ಯ ಇಲ್ಲ. ಶ್ವೇತಾ ಮೇಡಮ್ಮೇ ಈ ಮನೆ ಮಗಳು. ಅವರು ಇದಕ್ಕೆಲ್ಲ ಯಜಮಾನಿ, ನಾನಲ್ಲ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಹಾಗಂತ ನೀನು ಎಷ್ಟು ಸಲ ಅನ್ಕೊಂಡ್ರೂ ಅದು ಸತ್ಯ ಆಗಲ್ಲ. ನಿಜ ಬೇರೆನೇ ಇದೆ. ಶ್ವೇತಂಗೂ ಈ ಮನೆಗೂ, ಶ್ವೇತಂಗೂ ಈ ಆಸ್ತಿ ಪಾಸ್ತಿಗೂ, ಅವಳಿಗೂ ಈ ಸಂಸಾರಕ್ಕೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ನೀನು ಅವಳು ಹುಟ್ಟಿದಾಗಲೇ ಅದ್ಲು ಬದಲಿ ಆಗಿದ್ರಿ. ಅದಕ್ಕೆ ಅವಳ ಜಾಗಕ್ಕೆ ನೀನು ನಿನ್ನ ಜಾಗಕ್ಕೆ ಅವಳು ಹೋಗಿರೋದು. ಏನು, ನಾವು ಅದ್ಲು ಬದಲಾಗಿದ್ದೀವ? ಹೌದು, ನೀನು ಶ್ವೇತಾ ಇಬ್ರು ಒಂದೇ ದಿನ, ಒಂದೇ ಟೈಮಲ್ಲಿ, ಒಂದೇ ವಾರ್ಡಲ್ಲಿ ಹುಟ್ಟಿರೋರು. ಆದರೆ ಆ ವಿಧಿಯ ಆಟನೇ ಬೇರೆ ಇತ್ತು. ಯಾರದ್ದೋ ಸ್ವಾರ್ಥಕ್ಕೆ ನಿಮ್ಮಿಬ್ಬರದ್ದು ಜೀವನದ ದಾರಿನೇ ಅದ್ಲು ಬದಲು ಆಗೋಯ್ತು. ನಿಮ್ ಪುಟಾಣಿ ಮಗಳು ಕೃಷಿ ಅದೇ ಪ್ಲೇ ಹೋಮಲ್ಲಿ ಬಿಟ್ಟು ಬಂದಿದ್ದೀರಲ್ಲ, ಅವಳು ಸಂಜೆ ಮನೆಗ್ ಬರ್ಬೇಕು ಅಂದ್ರೆ ಆರ್ತಿ ಮಗು ಜೀವಂತವಾಗಿ ಭೂಮಿಗೆ ಬರಬಾರ್ದು ಅಷ್ಟೇ. ಇಷ್ಟೆಲ್ಲ ಆದಮೇಲೆ ನನಗೆ ಸುಮ್ಮನೆ ಇರೋಕ್ಕಾಗಲಿಲ್ಲ. ನಿನ್ನನ್ನು ಶ್ವೇತನ್ನು ಹೇಗಾದರೂ ಮಾಡಿ ನಿಮ್ಮ ಮನೆಗಳಿಗೆ ಸೇರಿಸ್ಬೇಕು ಅಂತ ಪ್ರಯತ್ನಪಟ್ಟೆ. ಆದರೆ ಆ ದೇವರು ಅದಕ್ಕೂ ಅವಕಾಶ ಕೊಡಲಿಲ್ಲ. ಅವತ್ತೇ ನಾನು ಕೋಮಾಗೆ ಹೋದೆ. ಅವತ್ತಿನಿಂದ 23 ವರ್ಷ ನಾನು ಕೋಮಾದಲ್ಲೇ ಮಲ್ಕೊಂಡಿದ್ದೆ. ಅಷ್ಟು ಸಮಯ ನನ್ನ ತಲೆಯಲ್ಲಿದ್ದಿದ್ದು ನೀವಿಬ್ರು ಮಾತ್ರ. ತೀರಾ ರೀಸೆಂಟಾಗಿ ನನಗೆ ಎಚ್ಚರ ಆದಮೇಲೂ ನಿಮ್ಮಿಬ್ರೂ ನಿಮ್ಮ ಮನೆಗೆ ಸೇರಿಸ್ಬೇಕು ಅನ್ನೋದಷ್ಟೇ ನನ್ನ ಯೋಚನೆ ಆಗಿತ್ತು. ಅದಕ್ಕೋಸ್ಕರ ಏನೇನೋ ಪ್ರಯತ್ನ ಪಟ್ಟೆ, ಎಲ್ಲೆಲ್ಲೋ ಹುಡುಕಾಡ್ದೆ. ಕೊನೆಗೂ ಶ್ವೇತಾ ಸಿಕ್ಕಿದ್ಲು, ಆದರೆ ನೀನು ಸಿಗಲಿಲ್ಲ. ಅಟ್ಲೀಸ್ಟ್ ಇವತ್ತು ಆರ್ತಿ ಚಂದ್ರಶೇಖರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆಲ್ಲ ವಿಷಯ ತಿಳಿಸಿದ್ರೆ ಅವರಾದರೂ ನನ್ನ ಮಾತನ್ನು ನಂಬಬಹುದು,
ಅವರೇ ನಿನ್ನನ್ನು ಹುಡ್ಕೋಬೋದು ಅನ್ನೋ ಆಸೆಲಿ ಇಲ್ಲಿಗೆ ಬಂದರೆ ನನಗೆ ನೀನೇ ಸಿಕ್ಕಿದೆಯಾ ನಕ್ಷತ್ರ. ಇದಕ್ಕೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನಕ್ಷತ್ರ. ನಾನು 23 ವರ್ಷ ಕೋಮಾದಿಂದ ಎದ್ದು ಬಂದಿರೋದು ಒಂದು ಪವಾಡನೋ ಅಥವಾ ಇಲ್ಲಿ ನೀ ನನಗೆ ಸಿಗ್ತಾ ಇರೋದು ಅದಕ್ಕಿಂತ ದೊಡ್ಡ ಪವಾಡನೋ ನನಗೆ ಗೊತ್ತಾಗ್ತಾ ಇಲ್ಲ. ದೇವ್ರಿದ್ದಾನೆ ನಕ್ಷತ್ರ, ದೇವ್ರು ಖಂಡಿತ ಇದ್ದಾನೆ. ಅವನಿಲ್ಲದೆ ಹೋಗಿದ್ದಿದ್ರೆ ಇಂಥ ದೊಡ್ಡ ಪವಾಡ ನಡೆಯೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ ನಕ್ಷತ್ರ, ನೀನು ಅನಾಥೆ ಅಲ್ಲ. ನಿನ್ನ ಅಪ್ಪ ಅಮ್ಮ ನಿನ್ನ ಜೊತೆನೇ ಇದ್ದಾರೆ. ನೀನು ಬೀದಿಗೆ ಬಿದ್ದಿಲ್ಲ, ನಿನ್ನ ಮನೇಲೇ ನೀನು ಬದುಕ್ತಾ ಇದೆಯಾ. ಇದು ನಿನ್ನ ಮನೆ, ಇಲ್ಲಿರೋರೆಲ್ಲ ನಿನ್ನೋರು ನಕ್ಷತ್ರ. ನಾ ಸುಳ್ಳು ಹೇಳ್ತಾ ಇಲ್ಲ, ಇದೆಲ್ಲ ನಿಂದೆ. ಇಲ್ಲಿರೋರೆಲ್ಲ ನಿನ್ನೋರೇ.